ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ DCT ಸ್ಟೂಡೆಂಟ್ಸ್, ನೀವೆಲ್ಲ ಇವಾಗ ಎಕ್ಸಾಮ್ ಬರೆದಾದ್ಮೇಲೆ KA ಕಡೆಯಿಂದ ಒಂದು ಕೀ ಆನ್ಸರ್ಸ್ ಬಿಟ್ಟಿದ್ರು. ಕೀ ಆನ್ಸರ್ಸ್ ಬಂದು 25th ಬಿಟ್ಟಿದ್ರು. ಸೊ ರಿಗಾರ್ಡಿಂಗ್ ದಟ್ ಒನ್ ನಿಮ್ದು ಏನೋ ಒಂದು ಅಬ್ಜೆಕ್ಷನ್ಸ್ ಇದೆ, ನಾವು ಕೊಟ್ಟಿರೋ ಕೀ ಆನ್ಸರ್ಸ್ ಏನೋ ಪ್ರಾಬ್ಲಮ್ ಇದ್ದರೆ ಸೊ ನಿಮಗೆ ಒಂದು ಅಬ್ಜೆಕ್ಷನ್ ಲಿಂಕ್ ಕೊಡ್ತೀವಿ. ಅಬ್ಜೆಕ್ಟ್ ಮಾಡಿ ಅಂದ್ಬಿಟ್ಟು ಅಬ್ಜೆಕ್ಷನ್ ಲಿಂಕ್ ಕೊಟ್ಟಿದ್ರು. ಅದರ ಅಪ್ಡೇಟ್ ಮಾಡೋದಕ್ಕೆ 27th ಟೈಮ್ ಕೊಟ್ಟಿದ್ರು. ಸೊ ರಿಗಾರ್ಡಿಂಗ್ ದಟ್ ಒಂದು ಸುಮಾರು ದಿನ ಸ್ಟೂಡೆಂಟ್ಸು ಅಪ್ಡೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇವಾಗ ರಿವೈಸ್ಡ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ. ಇದು ಬಂದು ಫೈನಲ್ ಕೀ ಆನ್ಸರ್. ಸೊ ದಿಸ್ ಕಾಲ್ಡ್ ಆಸ್ ಫೈನಲ್ ಕೀ ಆನ್ಸರ್. ಅದು ಬಿಟ್ಟಿದ್ದಾರೆ ಏನು ಅಂತಂದರೆ ಓನ್ಲಿ 2 ಕ್ವಶನ್ಗೆ ಅವರು ಒಂದು ಪಾರ್ಷಿಯಲ್ ಗ್ರೇಸ್ ಮಾರ್ಕ್ಸ್ ಥರ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಯಾವ ಥರ ಪ್ಲೇ ಆಗುತ್ತೆ ಸರ್ ಇದು ಅಂತ ತಿಳಿಸ್ಕೊಡಿ ಅಂತ ಕೇಳೋದಾದರೆ ನೋಡಿ, 4 ವರ್ಷನ್ ಇದೆ. A1, B1, C1, D1. A1ನಲ್ಲಿ 22nd ಕ್ವಶನ್ನು, 82nd ಕ್ವಶನ್ನು, B1ನಲ್ಲಿ 72nd ಕ್ವಶನ್ನು, 32nd ಕ್ವಶನ್ನು, C1ನಲ್ಲಿ 97th ಕ್ವಶನ್ನು, 57th ಕ್ವಶನ್ನು, D1ನಲ್ಲಿ 47th ಕ್ವಶನ್ನು, 7th ಕ್ವಶನ್. ಇವು 4 ವರ್ಷನ್ಸಲ್ಲಿ 2 ಕ್ವಶನ್ಗೆ, ಅಂದರೆ ಒಂದು ಬಂದು SND ಅಲ್ಲಿ, ಇನ್ನೊಂದು ಬಂದು PMS ಅಲ್ಲಿ. ಸೊ KA ಕೊಟ್ಟಿರೋ ಪ್ರಕಾರ ಸೆಕೆಂಡ್ ಆ್ಯಂಡ್ ಥರ್ಡ್ ಆಪ್ಷನ್ ಇತ್ತು. ಸೊ ಇವಾಗ ಏನು ಮಾಡಿದ್ದಾರೆ, ಸೆಕೆಂಡ್ ಆದರೂ ಹಾಕಿರಲಿ, ಥರ್ಡ್ ಆದರೂ ಹಾಕಿರಲಿ, ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ಸೊ ಯಾರ್ಯಾರು ಸ್ಟೂಡೆಂಟ್ಸು ಸೆಕೆಂಡ್ ಹಾಕಿದ್ರಿ ನಿಮ್ದೇನು ಚೇಂಜಸ್ ಆಗಲ್ಲ, ಮಾರ್ಕ್ಸು ಅದೇ ಇರುತ್ತೆ. ಇನ್ ಕೇಸ್ ಯಾರಾದರೂ ಥರ್ಡ್ ಹಾಕಿದರೆ ನಿಮಗೆ +1 ಆಗುತ್ತೆ. ಓಕೆ, ಇದೇ ಕ್ವಶನ್ಗೆ ಅಂದರೆ ಈ ವರ್ಷನ್ಸಲ್ಲಿ ಈ ಕ್ವಶನ್ಗೆ ನೀವೇನಾದ್ರು ಥರ್ಡ್ ಆಪ್ಷನ್ ಆಗಿದ್ರೆ ನಿಮಗೆ +1 ಮಾರ್ಕ್ಸ್ ಸಿಗುತ್ತೆ. ಅದೇ ಥರ ಈ ಕ್ವಶನ್ಗೆ, ಸೆಕೆಂಡ್ ಕ್ವಶನ್ಗೆ ಅವರು ಫಸ್ಟ್ 3 ಅಂತ ಕೊಟ್ಟಿದ್ರು. ಇವಾಗ 3 ಹಾಕಿದರೆ ಓಕೆ, ನೋ ಇಶ್ಯೂ, ನಿಮ್ದೇನು ಪ್ರಾಬ್ಲಮ್ ಏನಾಗಲ್ಲ. ಬಟ್ 1 ಅಂತ ಹಾಕಿದರೆ ನಿಮಗೆ +1 ಮಾರ್ಕ್ಸ್ ಆಗುತ್ತೆ. ಸೊ ಯಾರ್ಯಾರು ಇವೆರಡು ಕ್ವಶನ್ಗೆ ಅಂದರೆ A1 ತಗೊಂಡ್ರೆ 22nd ಕ್ವಶನ್ಗೆ 3 ಅಂತ ಹಾಕಿದ್ರೆ, 82nd ಕ್ವಶನ್ಗೆ 1 ಅಂತ ಹಾಕಿದರೆ ನಿಮಗೆ 2 ಗ್ರೇಸ್ ಮಾರ್ಕ್ಸ್ ಥರ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಪಾರ್ಷಿಯಲ್ ಗ್ರೇಸ್. ಹಂಗಾದ್ರೆ ನಾವು ಇವಾಗ 1 ಹಾಕಿದ್ದೀವಿ ಸರ್, 4 ಹಾಕಿದ್ದೀವಿ ಸರ್, ನಮ್ಮ ಕತೆ ಏನೋ ಈ ಕ್ವಶನಲ್ಲಿ ಅಂತಂದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಿಮಗೆ ಆಲ್ರೆಡಿ ಅದನ್ನು ಹಾಕಿದರೆ 0 ಅಂತ ಕನ್ಸಿಡರ್ ಆಗುತ್ತೆ. ಅದು ಬಿಟ್ಟು ರಿಮೈನಿಂಗ್ ಎಲ್ಲಾನು ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳನ್ನು ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಅಂದರೆ ಅವ್ರ ಪ್ರಕಾರ ಅದು ಕರೆಕ್ಟ್ ಆಗಿದೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ, ಎಕ್ಸೆಪ್ಟ್ 2 ಮಾತ್ರ, 2 ಪಾರ್ಷಿಯಲ್ ಮಾತ್ರ. ಓಕೆ, ಸೊ ಇದೊಂದು ಕರೆಕ್ಟಾಗಿ ನೋಡ್ಕೊಂಬಿಡಿ. ಈ ವರ್ಷನ್ಸಲ್ಲಿ ಈ ಕ್ವಶನ್ಸ್ಗೆ ನೀವೇನಾದರೂ ಫಸ್ಟ್ ಇದೇ ಆನ್ಸರ್ ಹಾಕಿದರೆ ನಿಮಗೇನೂ ಇನ್ಕ್ರಿಮೆಂಟ್ ಆಗಲ್ಲ, ಮಾರ್ಕ್ಸು ಎಷ್ಟಿದೆ ಅಷ್ಟೇ ಇರುತ್ತೆ. ಇದು ಬಿಟ್ಟು ಬೇರೆ ಯಾರಾದರೂ ಇವೆರಡು ಕ್ವಶನ್ಗೆ ಕ್ವಶನ್ ನಂಬರ್ ಕೊಟ್ಟಿರೋ ಪ್ರಕಾರ 2 ಇದೆಯಲ್ಲ, 3 ಅಂತ ಹಾಕಿದರೆ ಒಂದು ಆನ್ಸರ್ ಅಡಪ್ ಆಗುತ್ತೆ, ಅಂದರೆ 1 ಮಾರ್ಕ್ಸ್ ಅಡಪ್ ಆಗುತ್ತೆ. 3 ಇರೋ ಕಡೆ ನೀವೇನಾದ್ರು 1 ಅಂತ ಹಾಕಿದರೆ ನಿಮಗೆ 1 ಮಾರ್ಕ್ಸ್ ಅಡಪ್ ಆಗುತ್ತೆ. ನಾವು ಇವಾಗ 2 ಹಾಕ್ಬಿಟ್ಟಿದ್ದೀವಿ ಸರ್, 3 ಹಾಕ್ಬಿಟ್ಟಿದ್ದೀವಿ ಸರ್ ಅಂತಂದರೆ ನಿಮಗೆ ಹಂಗೆ ಇರುತ್ತೆ, +1 ಆಗಲ್ಲ, -1 ಆಗಲ್ಲ, ಅಂದರೆ 0 ಆಗಲ್ಲ. ಅರ್ಥ ಆಯ್ತಾ? ಎಷ್ಟು ಮಾರ್ಕ್ಸ್ ಇದೆ ಅಷ್ಟೇ ಮಾರ್ಕ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಯಾವುದು ಫೈನಲೈಸ್ಡ್ ಆ್ಯಂಡ್ ರಿವೈಸ್ಡ್ ಕೀ ಆನ್ಸರ್ಸ್. ಸೊ ಇದನ್ನ ಹೇಳಿದ್ವಿ ಪಾರ್ಷಿಯಲ್ ಗ್ರೇಸ್, ಫುಲ್ ಗ್ರೇಸ್ ಯಾವುದೂ ಇಲ್ಲ. ಸುಮಾರು ಜನ ಸ್ಟೂಡೆಂಟ್ಸ್ ಗ್ರೇಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ವೆಯ್ಟ್ ಮಾಡಿ ಅಪ್ಡೇಟ್ ಕೊಡ್ತಾರೆ ಅಂತ. ಸೊ ಇದ್ರ ಪ್ರಕಾರ ಇವಾಗ ಏನು ಕೊಟ್ಟಿದ್ದಾರೆ ಇದು ಫೈನಲ್ ಆಗುತ್ತೆ, ಫೈನಲ್ ಕೀ ಆನ್ಸರ್. ಚೆಕ್ ಮಾಡ್ಕೊಂಬಿಡಿ. ಓಕೆ, ಸೊ ಆಮೇಲೆ DCT ರಿಸಲ್ಟ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಇವಾಗ ಜೂನ್ 10th ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ಅದಾದಮೇಲೆ ವ್ಯಾಲ್ಯೂಯೇಷನ್ ಆಗಬೇಕು. ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ. ನಿಮಗೆ ರಿಸಲ್ಟ್ಸ್ ಬಂದು ರಫ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ ಜೂನ್ ಲಾಸ್ಟ್ ವೀಕ್ ಬರುತ್ತೆ. ರಿಸಲ್ಟ್ DCT ರಿಸಲ್ಟ್ ಬಂದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರಬೇಕು ಅಂದರೆ DCT ರ್ಯಾಂಕ್ ಬರಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ, ಎಲ್ಲ ಅಪ್ಡೇಟು ಕೊಡ್ತೀನಿ. ಮತ್ತು ಪರ್ಸನಲ್ ಗೈಡೆನ್ಸ್ ಇದೆ, ಇಂಟ್ರೆಸ್ಟ್ ಇದ್ದರೆ ಪಿಂಗ್ ಮಾಡ್ಬೋದು, ಗ್ರೂಪ್ಸಲ್ಲಿರಿ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗೋದು ಮರಿಬೇಡಿ. ಆಪ್ಷನ್ ಎಂಟ್ರಿ PDF ಒಂದು ಪ್ರೊವೈಡ್ ಮಾಡ್ತೀನಿ, ಡಿಪೆಂಡಿಂಗ್ ಅಪಾನ್ ಯುವರ್ ಇಂಟ್ರೆಸ್ಟ್. ಓಕೆ, ರಿಮೈನಿಂಗ್ ಏನು ಅಪ್ಡೇಟ್ಸ್ ಇದೆ ಯೂಟ್ಯೂಬಲ್ಲಿ ಫಾಲೋ ಅಪ್ ಮಾಡಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ದಿಸ್ ಇಸ್ ದ ರಿವೈಸ್ ಕೀ ಆನ್ಸರ್ಸ್ ಗಿವನ್ ಬೈ KA ಓನ್ಲಿ ಫಾರ್ 2 ಕ್ವಶನ್ಸ್, 2 ಅಡಿಷನಲ್ ಪಾರ್ಷಿಯಲ್ ಗ್ರೇಸ್ ಮಾರ್ಕ್ಸ್. ಯಾರ್ಯಾರಿಗೆ ಅಂದರೆ ಇವೆರಡು ಬಿಟ್ಟು ರಿಮೈನಿಂಗ್ ಇದಾದ ಹಾಕಿದಾರ ಅವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಓಕೆ, ಸೊ ದಿಸ್ ಅಪ್ಡೇಟ್ ಫಾರ್ ಯು. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.